ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆಯವರು ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಏನದಂದ್ರೆ ಅವ್ರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಭೀಮಣ್ಣ ಖಂಡ್ರೆಯವರ ಪುತ್ರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್ ಸಾಕಷ್ಟು ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸರ್. ಏನು ಹೇಳ್ಬೇಕಂತ ನಿನ್ನೆ ರಾತ್ರಿ 10:50 ಗಂಟೆಗೆ ನಮ್ಮ ತಂದೆಯವರು ಇವತ್ತು ನಿಧನರಾಗಿದ್ದಾರೆ. ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 98 ವರ್ಷಗಳವರೆಗೆ ಅತ್ಯಂತ ಸಕ್ರಿಯವಾಗಿ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಇವತ್ತು ಸಂಘಟನೆ ಮಾಡುವಂಥ ಮತ್ತು ಈ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದು ಈ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಸಹಕಾರ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ನಿಸ್ವಾರ್ಥವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಸೇವೆ ಅನನ್ಯವಾಗಿದೆ, ನಮ್ಮೆಲ್ಲರಿಗೆ ಮಾದರಿಯಾಗಿದೆ, ಯುವಕರಿಗೆ ಆದರ್ಶವಾಗಿದೆ. ಅವ್ರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ರಾಜಕೀಯ ಅಂದರೆ ಸಮಾಜ ಸೇವೆ, ಸದಾ ಜನರ ಪರ ಏನದಂದ್ರೆ ಕಾಳಜಿ ವಹಿಸಿ ಜನರಿಗಾಗಿ ಭೀಕರ ಬರಗಾಲ ಸಂದರ್ಭದಲ್ಲಿ ಕೂಡ ಒಬ್ಬರು ವಿಷಯ ಇರ್ಬೋದು, ಫುಡ್ ವಿಷಯ ಇರ್ಬೋದು, ಅವ್ರದ್ದು ಮಾಡಿದಂಥ ಕೆಲಸಗಳು ನಿಮಗೆ ಯಾವ ರೀತಿ ಸ್ಫೂರ್ತಿಯಾಗ್ಯಾವ ಸರ್? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟ ತಾವು ಬೆಳಿಬೇಕಾದ್ರೆ ತಂದೆಯವ್ರದ್ದು ಕೊಡುಗೆ, ತಂದೆಯವ್ರ ಮಾರ್ಗದರ್ಶನ, ನಮ್ಮ ತಂದೆಯವರ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಲ್ಯದಿಂದಲೂ ಅವರ ಹೋರಾಟವನ್ನು ನೋಡಿದ್ದೇನೆ, ಅವರ ಸಂಘರ್ಷವನ್ನು ನೋಡಿದ್ದೇನೆ. ಅವರ ಜೀವನವೇ ಒಂದು ಹೋರಾಟ. ಅವರು ಯಾವತ್ತಿಗೂ ಹೇಳ್ತಾ ಇದ್ದರು, ಸಂಘರ್ಷ ಸಂಘರ್ಷ ಸಂಘರ್ಷ, ಅದಕ್ಕಾಗಿ, ನ್ಯಾಯಕ್ಕಾಗಿ, ಜನರಿಗಾಗಿ, ಜನಪರ ಕೆಲಸ ಕಾರ್ಯಗಳಿಗಾಗಿ ಅಂತೇಳಿ ಹೇಳಿ ನಮಗೆ ಕುಟ್ಟಿ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದರು. ಅವ್ರ ಹಾಗೆ ನಮಗೆ ಮಾಡಲಿಕ್ಕೆ ಆಗಲಿಕ್ಕೆ ಇಲ್ಲ ಇವತ್ತಿನ ಒಂದು ವಾತಾವರಣದಲ್ಲಿ. ಆದರೂ ಅದವರನ್ನೇ ಆದರ್ಶವನ್ನಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಜನಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರೇ ನಮಗೆ ಆದರ್ಶ, ಅವರೇ ನನಗೆ ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಈಗಾಗಲೇ ಸಾಕಷ್ಟು ಜನ ನಿರೀಕ್ಷೆ ಇದೆ ಸರ್. ಯಾವ ರೀತಿ ಒಂದು ಸಿದ್ಧತೆ ಮಾಡಿಕೊಂಡ್ರೆ ಯಾರು ನಿರೀಕ್ಷೆ ಇದೆ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಂಪುಟದ ಸಹೋದ್ಯೋಗಿಗಳು ಬರುವ ನಿರೀಕ್ಷೆ ಇದೆ ಸರ್. ಈಗಾಗಲೇ ಅಂದರೆ ಸಾರ್ವಜನಿಕ ದರ್ಶನಕ್ಕಾಗಿ ಎಷ್ಟು ಗಂಟೆಗೆ ಸರ್? ಮತ್ತು ಮೆರವಣಿಗೆ ಯಾರಿಗೆ 10:30, 11 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕಾಗಿ ಪಾರ್ಥಿವ ಶರೀರ ಇಡಲಾಗುವುದು. ಮೆರವಣಿಗೆ ಸುಮಾರು 2 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗ್ತದೆ. 4 ಗಂಟೆಗೆ ಮೆರವಣಿಗೆ ಅಲ್ಲಿಗೆ ಸೇರಿ ತಲುಪಿ 5 ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ. ಸೊ ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಈಗಾಗಲೇ ತಂದೆಯವರೇ ಒಂದು ನಮಗೆ ರೋಲ್ ಮಾಡಲು, ಅವ್ರದ್ದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಈಗ ನಡೀತಾ ಇದ್ದೀವಿ. ಹೀಗಾಗಿ ನಿಧನದಿಂದ ಸಾಕಷ್ಟೊಂದು ನೋವಾಗಿದೆ ಅಂಥೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಏನದಂದ್ರೆ ಅವ್ರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಭೀಮಣ್ಣ ಖಂಡ್ರೆಯವರ ಪುತ್ರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್ ಸಾಕಷ್ಟು ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸರ್. ಏನು ಹೇಳ್ಬೇಕಂತ ನಿನ್ನೆ ರಾತ್ರಿ 10:50 ಗಂಟೆಗೆ ನಮ್ಮ ತಂದೆಯವರು ಇವತ್ತು ನಿಧನರಾಗಿದ್ದಾರೆ. ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 98 ವರ್ಷಗಳವರೆಗೆ ಅತ್ಯಂತ ಸಕ್ರಿಯವಾಗಿ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಇವತ್ತು ಸಂಘಟನೆ ಮಾಡುವಂಥ ಮತ್ತು ಈ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದು ಈ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಸಹಕಾರ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ನಿಸ್ವಾರ್ಥವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಸೇವೆ ಅನನ್ಯವಾಗಿದೆ, ನಮ್ಮೆಲ್ಲರಿಗೆ ಮಾದರಿಯಾಗಿದೆ, ಯುವಕರಿಗೆ ಆದರ್ಶವಾಗಿದೆ.
ಅವ್ರು ತೋರಿಸ್ಕೊಟ್ಟಂಥ ದಾರಿ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ರಾಜಕೀಯ ಅಂದ್ರೆ ಸಮಾಜ ಸೇವೆ ಸದಾ ಜನರ ಪರ ಏನದಂದ್ರೆ ಕಾಳಜಿ ವಹಿಸಿ ಜನರಿಗಾಗಿ ಭೀಕರ ಬರಗಾಲ ಸಂದರ್ಭದಲ್ಲಿ ಕೂಡ ಒಬ್ಬರ ವಿಷಯ ಇರ್ಬೋದು, ಫುಡ್ ವಿಷಯ ಇರ್ಬೋದು, ಅವ್ರದ್ದು ಮಾಡಿದಂಥ ಕೆಲಸಗಳು ನಿಮಗೆ ಯಾವ ರೀತಿ ಸ್ಫೂರ್ತಿಯಾಗ್ಯಾವ ಸರ್? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟ ತಾವು ಬೆಳಿಬೇಕಾದ್ರೆ ತಂದೆಯವ್ರದ್ದು ಕೊಡುಗೆ, ತಂದೆಯವ್ರ ಮಾರ್ಗದರ್ಶನ. ನಮ್ಮ ತಂದೆಯವರ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಲ್ಯದಿಂದಲೂ ಅವರ ಹೋರಾಟವನ್ನು ನೋಡಿದ್ದೇನೆ, ಅವರ ಸಂಘರ್ಷವನ್ನು ನೋಡಿದ್ದೇನೆ. ಅವರ ಜೀವನವೇ ಒಂದು ಹೋರಾಟ. ಅವರು ಯಾವತ್ತಿಗೂ ಹೇಳ್ತಾ ಇದ್ದರು, ಸಂಘರ್ಷ ಸಂಘರ್ಷ ಸಂಘರ್ಷ, ಎದಕ್ಕಾಗಿ? ನ್ಯಾಯಕ್ಕಾಗಿ, ಜನರಿಗಾಗಿ, ಜನಪರ ಕೆಲಸ ಕಾರ್ಯಗಳಿಗಾಗಿ ಅಂತೇಳಿ ಹೇಳಿ ನಮಗೆ ಕುಟ್ಟಿ ಕುಟ್ಟಿ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದರು. ಅವ್ರ ಹಾಗೆ ನಮಗೆ ಮಾಡಲಿಕ್ಕೆ ಆಗಲಿಕ್ಕೆ ಇಲ್ಲ ಇವತ್ತಿನ ಒಂದು ವಾತಾವರಣದಲ್ಲಿ. ಆದರೂ ಅದವರನ್ನೇ ಆದರ್ಶವನ್ನಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಜನಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರೇ ನಮಗೆ ಆದರ್ಶ, ಅವರೇ ನನಗೆ ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಸರ್, ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಈಗಾಗಲೇ ಸಾಕಷ್ಟು ಜನ ನಿರೀಕ್ಷೆ ಇದೆ ಸರ್. ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಡ್ರಿ? ಯಾರು ನಿರೀಕ್ಷೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಂಪುಟದ ಸಹೋದ್ಯೋಗಿಗಳು ಬರುವ ನಿರೀಕ್ಷೆ ಇದೆ. ಸರ್, ಈಗಾಗಲೇ ಅಂದರೆ ಸಾರ್ವಜನಿಕ ದರ್ಶನಕ್ಕಾಗಿ ಎಷ್ಟು ಗಂಟೆಗೆ ಸರ್? ಮತ್ತು ಮೆರವಣಿಗೆ ಯಾರಿಗೆ ಹೋಗ್ತಾರೆ ಸರ್? 10:30, 11 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕಾಗಿ ಪಾರ್ಥಿವ ಶರೀರ ಇಡಲಾಗುವುದು. ಮೆರವಣಿಗೆ ಸುಮಾರು 2 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗ್ತದೆ. 4 ಗಂಟೆಗೆ ಮೆರವಣಿಗೆ ಅಲ್ಲಿಗೆ ಸೇರಿ ತಲುಪಿ 5 ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ. ಸೊ ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಈಗಾಗಲೇ ತಂದೆಯವರೇ ಒಂದು ನಮಗೆ ರೋಲ್ ಮಾಡಲು, ಅವ್ರದ್ದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಈಗ ನಡೀತಾ ಇದ್ದೀವಿ. ಹೀಗಾಗಿ ನಿಧನದಿಂದ ಸಾಕಷ್ಟೊಂದು ನೋವಾಗಿದೆ ಅಂಥೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಾರ್ಕರ್, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಏನದಂದ್ರೆ ಅವ್ರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಭೀಮಣ್ಣ ಖಂಡ್ರೆ ಪುತ್ರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ ಸರ್. ಸಾಕಷ್ಟು ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸರ್. ಏನು ಹೇಳ್ಬೇಕಂತ? ನಿನ್ನೆ ರಾತ್ರಿ 10:50 ಗಂಟೆಗೆ ನಮ್ಮ ತಂದೆಯವರು ಇವತ್ತು ನಿಧನರಾಗಿದ್ದಾರೆ. ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 98 ವರ್ಷಗಳವರೆಗೆ ಅತ್ಯಂತ ಸಕ್ರಿಯವಾಗಿ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಇವತ್ತು ಸಂಘಟನೆ ಮಾಡುವಂಥ ಮತ್ತು ಈ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದು ಈ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಸಹಕಾರ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ನಿಸ್ವಾರ್ಥವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಸೇವೆ ಅನನ್ಯವಾಗಿದೆ, ನಮ್ಮೆಲ್ಲರಿಗೆ ಮಾದರಿಯಾಗಿದೆ, ಯುವಕರಿಗೆ ಆದರ್ಶವಾಗಿದೆ. ಅವ್ರು ತೋರಿಸ್ಕೊಟ್ಟಂಥ ದಾರಿ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ರಾಜಕೀಯ ಅಂದ್ರೆ ಸಮಾಜ ಸೇವೆ ಸದಾ ಜನರ ಪರ ಏನದಂದ್ರೆ ಕಾಳಜಿ ವಹಿಸಿ ಜನರಿಗಾಗಿ ಭೀಕರ ಬರಗಾಲ ಸಂದರ್ಭದಲ್ಲಿ ಕೂಡ ಒಬ್ಬರ ವಿಷಯ ಇರ್ಬೋದು, ಫುಡ್ ವಿಷಯ ಇರ್ಬೋದು, ಅವ್ರದ್ದು ಮಾಡಿದಂಥ ಕೆಲಸಗಳು ನಿಮಗೆ ಯಾವ ರೀತಿ ಸ್ಫೂರ್ತಿಯಾಗ್ಯಾವ ಸರ್? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟ ತಾವು ಬೆಳಿಬೇಕಾದ್ರೆ ತಂದೆಯವ್ರದ್ದು ಕೊಡುಗೆ, ತಂದೆಯವ್ರ ಮಾರ್ಗದರ್ಶನ. ನಮ್ಮ ತಂದೆಯವರ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಲ್ಯದಿಂದಲೂ ಅವರ ಹೋರಾಟವನ್ನು ನೋಡಿದ್ದೇನೆ, ಅವರ ಸಂಘರ್ಷವನ್ನು ನೋಡಿದ್ದೇನೆ. ಅವರ ಜೀವನವೇ ಒಂದು ಹೋರಾಟ. ಅವರು ಯಾವತ್ತಿಗೂ ಹೇಳ್ತಾ ಇದ್ದರು, ಸಂಘರ್ಷ ಸಂಘರ್ಷ ಸಂಘರ್ಷ, ಎದಕ್ಕಾಗಿ? ನ್ಯಾಯಕ್ಕಾಗಿ, ಜನರಿಗಾಗಿ, ಜನಪರ ಕೆಲಸ ಕಾರ್ಯಗಳಿಗಾಗಿ ಅಂತೇಳಿ ಹೇಳಿ ನಮಗೆ ಕುಟ್ಟಿ ಕುಟ್ಟಿ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದರು. ಅವ್ರ ಹಾಗೆ ನಮಗೆ ಮಾಡಲಿಕ್ಕೆ ಆಗಲಿಕ್ಕೆ ಇಲ್ಲ ಇವತ್ತಿನ ಒಂದು ವಾತಾವರಣದಲ್ಲಿ. ಆದರೂ ಅದವರನ್ನೇ ಆದರ್ಶವನ್ನಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಜನಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರೇ ನಮಗೆ ಆದರ್ಶ, ಅವರೇ ನನಗೆ ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಸರ್, ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಈಗಾಗಲೇ ಸಾಕಷ್ಟು ಜನ ನಿರೀಕ್ಷೆ ಇದೆ ಸರ್. ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಡ್ರಿ? ಯಾರು ನಿರೀಕ್ಷೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಂಪುಟದ ಸಹೋದ್ಯೋಗಿಗಳು ಬರುವ ನಿರೀಕ್ಷೆ ಇದೆ. ಸರ್, ಈಗಾಗಲೇ ಅಂದರೆ ಸಾರ್ವಜನಿಕ ದರ್ಶನಕ್ಕಾಗಿ ಎಷ್ಟು ಗಂಟೆಗೆ ಸರ್? ಮತ್ತು ಮೆರವಣಿಗೆ ಯಾರಿಗೆ ಹೋಗ್ತಾರೆ ಸರ್? 10:30, 11 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕಾಗಿ ಪಾರ್ಥಿವ ಶರೀರ ಇಡಲಾಗುವುದು. ಮೆರವಣಿಗೆ ಸುಮಾರು 2 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗ್ತದೆ. 4 ಗಂಟೆಗೆ ಮೆರವಣಿಗೆ ಅಲ್ಲಿಗೆ ಸೇರಿ ತಲುಪಿ 5 ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ.
ಸೊ ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಏನು ಈಗಾಗಲೇ ತಂದೆಯವರೇ ಒಂದು ನಮಗೆ ರೋಲ್ ಮಾಡಲು ಅವ್ರದ್ದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಈಗ ನಡೀತಾ ಇದ್ದೀವಿ. ಹೀಗಾಗಿ ನಿಧನದಿಂದ ಸಾಕಷ್ಟೊಂದು ನೋವಾಗಿದೆ ಅಂಥೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.